ನಾವು ಇಲ್ಲಿ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು, ಸ್ವಲ್ಪ ಭಾಗ ತುಮಕೂರು ಮತ್ತು ಮಂಡ್ಯ ಭಾಗದ ರೈತರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆ ರೈತರಿಗೆ ಸಾವಯವ ಉತ್ಪನ್ನಗಳನ್ನು ಯಾವ ರೀತಿ ಬೆಳಿಬೇಕು, ಅದಕ್ಕೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಕಟಾವು ಮಾಡಬೇಕು, ಅದನ್ನು ಸ್ಟೋರೇಜ್ ಮಾಡಬೇಕು, ಈ ಥರ ಟ್ರೈನಿಂಗ್ಗಳನ್ನು ಕೊಟ್ಟು ಬೇರೆ ಕಡೆಯಿಂದ ಎಲ್ಲಿ ಆರ್ಗ್ಯಾನಿಕಲ್ ಸಕ್ಸಸ್ಫುಲ್ಲಾಗಿ ಬೆಳೆದಿರ್ತಾರೆ ಅಂಥ ಕಡೆ ಕರ್ಕೊಂಡು ತೋರಿಸಿ ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವರಿಂದ ನಾವು ಉತ್ಪನ್ನಗಳನ್ನು ಬೆಳೆಸ್ತಾ ಇದ್ದೀವಿ. ಸಾಮಾನ್ಯ ನಮ್ಮ ಹಾಸನ ಈ ಕಡೆ ಮಲೆನಾಡು, ಸೆಮಿ ಮಲೆನಾಡು, ಡ್ರೈ ಝೋನ್ ಈ ಥರ 3-4 ಬೆಲ್ಟ್ ಕವರ್ ಆಗೋದ್ರಿಂದ ಆಲ್ಮೋಸ್ಟ್ ಒಂದು 90% ಆಹಾರ ಧಾನ್ಯಗಳು ನಮ್ಮಲ್ಲಿ ಬೆಳೀತಾರೆ. ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಉತ್ಪನ್ನಗಳು ಅಂತ ಉದಾಹರಣೆಗೆ ಗೋಧಿ, ಬಾರ್ಲಿ, ಆಮೇಲೆ ಕೆಲವು ಮೆಣಸಿನಕಾಯಿಗಳು, ಈ ಥರದ ಕೆಲವು ಉತ್ಪನ್ನಗಳನ್ನು ಮಾತ್ರ ನಾವು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳು ಅಥವಾ ಬೇರೆ ಬೇರೆ ಸ್ಟೇಟಿನ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪನಿಗಳು ಅಥವಾ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್ಗಳಿಂದ ಸರ್ಟಿಫೈಡ್ ಪ್ರಾಡಕ್ಟನ್ನು ಖರೀದಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 90%ಗಿಂತ ಹೆಚ್ಚು ಉತ್ಪನ್ನಗಳು ಇಲ್ಲೇ ನಮ್ಮ ರೈತರಲ್ಲೇ ನಾವು ಇಲ್ಲಿ ಬೆಳೀತಾ ಇದ್ದಾರೆ. ಮತ್ತು ಕೆಲವು ಸಕ್ಕರೆ ಈ ಥರ ಕರ್ನಾಟಕದಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಹಾಗಾಗಿ ಪಕ್ಕದ ಮಹಾರಾಷ್ಟ್ರದಿಂದ ನಾವು ಖರೀದಿ ಮಾಡ್ತೀವಿ. ರಾಕ್ ಸಾಲ್ಟು, ಸೈಂಧವ ಲವಣ, ಅದು ಹಿಮಾಲಯ ಪರ್ವತದಿಂದ ಬರುತ್ತೆ. ಸೀ ಸಾಲ್ಟು ಗೋಕರ್ಣೆಯಿಂದ ಬರುತ್ತೆ. ಹಾಗಾಗಿ ನಮಗೆ ಒಂದು 10-11 ವರ್ಷದ ಅನುಭವದಲ್ಲಿ ಯಾವ ಪ್ರಾಡಕ್ಟು ಎಲ್ಲಿ ಮೂಲ ಇದೆ ಮತ್ತು ಅದನ್ನು ಎಲ್ಲಿಂದ ಖರೀದಿ ಮಾಡಿ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಜಿನೈಲ್ ಸೋರ್ಸ್ ಸಿಗುತ್ತೆ ಅನ್ನೋದು ಒಂದು ಅನುಭವ ಇದೆ. ಆ ಆಧಾರದ ಮೇಲೆ ಒಳ್ಳೆ ಪ್ರಾಡಕ್ಟನ್ನು ಕಡಿಮೆ ಬೆಲೆ ಕೊಡ್ತಕ್ಕಂಥ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.